ಅವರೆಲ್ಲ ಗ್ರಾಮೀಣ ಭಾಗದ ಬಾಲಕಿಯರು. ಉತ್ತಮ ವಿದ್ಯಾಭ್ಯಾಸ ಪಡೆಯಬೇಕೆಂದು ಊರು ಬಿಟ್ಟು ನಗರಕ್ಕೆ ಬಂದು ಸರ್ಕಾರಿ ಹಾಸ್ಟೆಲ್ನಲ್ಲಿದ್ದಾರೆ. ಆದರೆ ವಿದ್ಯಾರ್ಥಿನಿಯರು ಮಾತ್ರ ನಿತ್ಯ ನರಕ ನೋಡುತ್ತಿದ್ದಾರೆ. ಮೂಲ ಸೌಕರ್ಯದ ಕೊರತೆ ಜೊತೆಗೆ ವಾರ್ಡನ್ ರೌಡಿ ವರ್ತನೆಗೆ ಬೇಸತ್ತು ವಿದ್ಯಾರ್ಥಿನಿಯರು ಬೀದಿಗೆ ಇಳಿದಿದ್ದಾರೆ. ಅಷ್ಟಕ್ಕೂ ಯಾವುದು ಆ ಹಾಸ್ಟೆಲ್, ಯಾರು ಆ ವಾರ್ಡನ್, ಆಗಿರೋ ಸಮಸ್ಯೆ ಏನು ಇಲ್ಲಿದೆ ನೋಡಿ. ವಾಟರಲ್ಲಿ ನೀರು ಹುಳ ಬಿದ್ದವೆ, ಅವನೇನಾದ್ರು ಮ್ಯಾಮ್ ಹುಳ ಬಿದ್ದವಲ್ಲ ಅಂತ ಏನಾದ್ರು ಕೇಳಿದ್ರೆ ಕುಡಿಬೇಕು, ಒಂದೊಂದಿನ ಏನಾದ್ರು ಆಗುತ್ತೆ ಕುಡಿಬೇಕು, ಅವ್ರ ಮಕ್ಳಿಗಾದ್ರೂ ಹಿಂಗೆ ಕುಡಿಸ್ತಾರ. ಅವರು ಸ್ಟೂಡೆಂಟ್ ಜೊತೆಗೆ ಹೆಂಗ್ ಬಿಹೇವ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಏನಾದ್ರು ಧ್ವನಿ ಎತ್ತಿ ಹುಡುಗಿಯರು ಕೇಳಿದ್ರೆ ನೀನ್ ಸರಿ ಇಲ್ಲ, ನಿನ್ ಕ್ಯಾರೆಕ್ಟರ್ ಸರಿ ಇಲ್ಲ, ನೀನ್ ಯಾವನ್ ಕರ್ಕೊಂಡ್ಬರ್ತಿ ಅವನ್ ಕರ್ಕೊಂಬ, ನೀನ್ ಲಗೇಜ್ ಕೊಟ್ಟು ನಾನು ಹೊರ ಕಳಿಸ್ತೀನಿ, ಅಲ್ಲಿವರೆಗೂ ಮಾತಾಡ್ತಾರೆ. ಬರೀ ತಿನ್ ಮೈ ಬೆಳೆಸ್ಕೊಂಡಿದ್ದೀರಾ ಹಂಗಂತಾರೆ ಸರ್. ಬರೇ ಸೊ ಲೈಟ್ ಇಲ್ಲ, ಅದಕ್ಕೆ ಲೈಟ್ ಹಾಕ್ಸ್ಕೊಡ್ರಿ ಅಂದ್ವಿ. ಲೈಟ್ ಹಾಕ್ಸ್ಕೊಡ್ತೀನಿ ಅಂತಾರೆ, ಬಟ್ ಹಾಕ್ಸ್ಕೊಡಲ್ಲ ಅವರು. ಮತ್ತೆ ನೆಕ್ಸ್ಟ್ ಇದು ಬರೀ ಟ್ರಯಲ್, ನಿಮಗೆ ಇನ್ನು ಅಭಿ ಪಿಕ್ಚರ್ ಬಾಕಿ ಹೈ ಅಂತಾರೆ. ಹಾಸ್ಟೆಲ್ ಅವ್ಯವಸ್ಥೆ ವಿರುದ್ಧ ಬೀದಿಗಿಳಿದ ವಿದ್ಯಾರ್ಥಿನಿಯರು. ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯದಲ್ಲಿ ಅವ್ಯವಸ್ಥೆ. ಹಾಸ್ಟೆಲ್ ವಾರ್ಡನ್ ವಿರುದ್ಧ ಸಾಲು ಸಾಲು ಆರೋಪ. ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ಬೇಕು. ಹಾಸ್ಟೆಲ್ ವಿದ್ಯಾರ್ಥಿಗಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ. ಹೀಗೆ ಸಾಲು ಸಾಲು ಆರೋಪ ಮಾಡುತ್ತಿರುವುದು ದಾವಣಗೆರೆ ನಗರದ ಜೆಎಚ್ ಪಟೇಲ್ ಬಡಾವಣೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿನಿಯರು. ನಗರದ ಮಾಮಸ್ ಜೈಟ್ ರಸ್ತೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಎದುರು ವಸತಿ ನಿಲಯದ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದರು. ಸುಡೋ ಬಿಸಿಲನ್ನ ಲೆಕ್ಕಿಸದೆ ವಿದ್ಯಾರ್ಥಿನಿಯರು ರಸ್ತೆ ತಡೆ ನಡೆಸಿ ರಸ್ತೆಯ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದರು. ಇದಕ್ಕೆ ಕಾರಣ ಹಾಸ್ಟೆಲ್ ವಾರ್ಡನ್ ಮೀನಾಕ್ಷಿ ನಾಯ್ಡು. ಹೌದು, ವಸತಿ ನಿಲಯದಲ್ಲಿ ಪ್ರಸ್ತುತ 200 ಜನ ವಿದ್ಯಾರ್ಥಿನಿಯರಿದ್ದು, ವಿದ್ಯಾರ್ಥಿನಿಯರು ಊಟ ಸರಿಯಿಲ್ಲ, ಮೂಲಭೂತ ಸೌಲಭ್ಯ ಇಲ್ಲ, ನೀರಿನಲ್ಲಿ ಹುಳ ಇದೆ ಎಂದು ಹೇಳಿದರೆ ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಎಂದು ವಿದ್ಯಾರ್ಥಿನಿಯರಿಗೆ ತೇಜೋವಧೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಹಾಸ್ಟೆಲ್ನಲ್ಲಿ ಜಾಗ ಇಲ್ಲದೆ ಓದಲು ಸಮಸ್ಯೆ ಆಗುತ್ತಿದ್ದು, ನಮಗೆ ಈ ವಾರ್ಡನ್ ಬೇಡ, ಬೇರೆ ವಾರ್ಡನ್ ನೇಮಕ ಮಾಡಿ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸಿ ಎಂದು ವಿದ್ಯಾರ್ಥಿನಿಯರು ಆಗ್ರಹಿಸಿದ್ದಾರೆ. ವಾರ್ಡನ್ ಮಾತೆತ್ತಿದ್ರೆ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ, ಮಾತೆತ್ತಿದ್ರೆ ಲಗೇಜ್ ಹೊರಗಿಡ್ತೀನಿ, ಸ್ಟೂಡೆಂಟ್ ಜೊತೆಗೆ ಹೆಂಗ್ ಬಿಹೇವ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಏನಾದ್ರು ವಾಟರಲ್ಲಿ ನೀರು ಹುಳ ಬಿದ್ದವೆ, ಅವನೇನಾದ್ರು ಮ್ಯಾಮ್ ಹುಳ ಬಿದ್ದವಲ್ಲ ಅಂತ ಏನಾದ್ರು ಕೇಳಿದ್ರೆ ಕುಡಿಬೇಕು, ಒಂದೊಂದಿನ ಏನಾದ್ರು ಆಗುತ್ತೆ ಕುಡಿಬೇಕು, ಇಲ್ಲ ಅಂತಂದ್ರೆ ಚಿಕನ್ ಎಲ್ಲ ತಿಂತೀರಿ, ಇದನ್ನೆಲ್ಲ ಕುಡಿಯಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರ ಮಕ್ಳಿಗಾದ್ರೂ ಹಿಂಗೆ ಕುಡಿಸ್ತಾರ ಅವರು. ನಮ್ಮ ಮನೇಲಿ ಏನ್ ಬಿಟ್ಟಿಯಾಗಿ ನಮ್ಮನ್ನೇನು ಇಲ್ಲಿ ಬಿಟ್ಟಿಲ್ಲ, ಯೋಗ್ಯತೆ ಇಲ್ದಂಗೆ ಯಾರು ಹಾಸ್ಟೆಲಿಗೆ ಬರಲ್ಲ, ನಾವು ಓದಕ್ಕಂತ ಬಂದೀವಿ. ಅದನ್ನ ನಮಗ್ ಪರಿಹಾರ ಅಂತೂ ಬೇಕೇ ಬೇಕು ಅಷ್ಟೇ, ಇಲ್ಲಿಂದ ಮಾತ್ರ ಹೋಗಲ್ಲ ನಾವು. ವಾರ್ಡನ್ ಹೆಸರು ಮೀನಾಕ್ಷಿ ನಾಯ್ಡು. ಎಷ್ಟು ದಿನದಿಂದ ಹಿಂಗಾಗ್ತೈತೆ ಅಂತ ಅಂದ್ರೆ 4-5 ದಿನ 3 ತಿಂಗಳಿಂದ ಇದೇ ಪ್ರಾಬ್ಲಮ್. ರೂಮಲ್ಲಂತೂ ಜಾಗನೇ ಇಲ್ಲ, ಇನ್ನೊಂದು ಹಾಸ್ಟೆಲ್ ಸೇರಿಸ್ತಿದ್ದಾರೆ, ಅದ್ರಲ್ಲಂತೂ ಎಷ್ಟು ಗಲೀಜಾಗಿ ಕಾಣಿಸ್ತೈತೆ ಅಂದ್ರೆ ಗಾಳಿನೇ ಬರಲ್ಲ, ಓದ್ಕನಂಗ್ ಬಹಳ ಡಿಸ್ಟರ್ಬ್ ಆಗ್ತೈತೆ ನಮಗೆ. ಕೇಳಿದ್ರೆ ಏನಾದ್ರು ಧ್ವನಿ ಎತ್ತಿ ಹುಡುಗಿಯರು ಕೇಳಿದ್ರೆ ನೀನ್ ಸರಿ ಇಲ್ಲ, ನಿನ್ ಕ್ಯಾರೆಕ್ಟರ್ ಸರಿ ಇಲ್ಲ, ನೀನ್ ಯಾವನ್ ಕರ್ಕೊಂಡ್ಬರ್ತಿ ಅವನ್ ಕರ್ಕೊಂಬ, ನೀನ್ ಲಗೇಜ್ ಕೊಟ್ಟು ನಾನು ಹೊರ ಕಳಿಸ್ತೀನಿ, ಅಲ್ಲಿವರೆಗೂ ಮಾತಾಡ್ತಾರೆ. ಬಹಳ ಮಾತಾಡ್ತಾರೆ ಮ್ಯಾಮು. 5 ನಿಮಿಷನೂ ಕಾಲೇಜಿಂದ ಲೇಟಾಗಿ ಬರಂಗಿಲ್ಲ, ಎಲ್ಲೋಗಿದ್ದೆ ಏನು ಭಾಳ ಕೆಟ್ಟ ಮಾತಾಡ್ತಾರೆ. ಬಸ್ಸಿನ ಪ್ರಾಬ್ಲಮ್ ಇಲ್ಲ ಅಲ್ಲಿ. ಮತ್ತೆ ಇದು ಹುಳ ಬರುತ್ತಲ್ಲ, ಹುಳ ಏನಾದ್ರೂ ಸಿಕ್ತು ಅಂದ್ರೆ ಅಂತ ದೊಡ್ಡ ಚಿಕನ್ನೇ ತಿಂತೀರಾ, ಅದಿಷ್ಟು ಹುಳ ದೊಡ್ಡದಾಗುತ್ತೆ ನಿಮಗೆ ಅಂತ ಕೇಳ್ತಾರೆ. ನೀನು ಭಾಳ ಕೆಟ್ಟ ಮಾತಾಡ, ಸ್ಟೂಡೆಂಟಿಗೆ ಏನು ಮಾತಾಡ್ಬಾರ್ದು, ಕೆಟ್ಟ ಮಾತಾಡ್ತಾರೆ ಮ್ಯಾಮ್. ನಮ್ಗೊಂದೊಳ್ಳೆ ವಾರ್ಡನ್ ಬೇಕಾ, ವಾರ್ಡನ್ ಬೇಡ, ವಾರ್ಡನ್ನೇ ಸಮಸ್ಯೆ. ಅವರು ಸರಿ ಮಾಡಿದ್ರೆ ತಾನೆ ಅಲ್ಲಿರೋದೆಲ್ಲ ಸರಿಯಾಗುತ್ತೆ. ಫಸ್ಟಿಗೆ 200 ಇಸ್ಕೊಂತಿದ್ರು ಬೆಡ್ಶೀಟ್ ಜಮ್ಖಾನಿಗೆ, ಇವಾಗ 500 ಇಸ್ಕೊಂತಿದ್ದಾರೆ ಸರ್. ಮತ್ತೆ ಬರೀ ತಿಂದು ಮೈ ಬೆಳೆಸ್ಕೊಂತೀರ. ಬೆಳಗ್ಗೆ ಹೊತ್ತು ಬಿಸಿನೀರು ಕಡೆಗೆ 1 ವಾರ ಹೋಗಿದ್ದಕ್ಕೆ ನಮಗೆ ಬರೀ ತಿಂಡಿ ಊಟ ಮಾಡಕ್ಕೆ ನೀರು ಗ್ಯಾಸ್ ಕೊಡ್ತಿದ್ದಾರೆ. ನೀವು ಅಲ್ಲಿ ಹೋಗಿ ಅಧಿಕಾರಿಗಳಿಗೆ ಕೇಳ್ಬೇಕಂತ ಹೇಳ್ತಾರೆ ಸರ್. ಬಿಸಿನೀರು ಕೂಡ ಅವ್ರು ಕುಡಿಯಕ್ಕೆ ಕೊಡಲ್ಲ ಸರ್. ಬರೀ ತಿಂದು ರೂಮಲ್ಲಿ ಒಂದೊಂದು ರೂಮಲ್ಲಿ 20 ಜನ ಹಾಕಿದ್ದಾರೆ ಸರ್. ನಾವು ಹೆಂಗಿರ್ಬೇಕು ಸರ್ 20 ಜನ? ಬರೀ ತಿನ್ ಮೈ ಬೆಳೆಸ್ಕೊಂಡಿದ್ದೀರಾ ಹಂಗಂತಾರೆ ಸರ್. ಬರೀ ಏನಾದ್ರು ಹೇಳಿದ್ರೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಹೋಗ್ರಿ, ನೀವು ಊರಿಂದ ಅಡ್ಡಾಡ್ರಿ, ನಿಮಗೇನು ಯಾರು ಅಂತಾರೆ. ಮತ್ತು ವಾಟರು ಕಮ್ಮಿ ಕೊಡ್ತಿದ್ದೀರಾ ಅಂತ ಅಂದ್ರೆ ಸರ್, ದುಡ್ಡು ಕೊಟ್ಟು ವಾಟರ್ ತಗೊಂಡು ಕುಡೀರಿ ಅಂತಾರೆ ಸರ್. ನಾವೇನು ಅಂತ ಮಾಡ್ಬೇಕು ಸರ್? ನಮ್ಮ ರೂಮಲ್ಲಿ 12 ಮೆಂಬರ್ಸ್ ಇದೀವಿ ಸರ್. ಸೊ ಅಲ್ಲಿ ಲೈಟ್ ಇಲ್ಲ, ಅದಕ್ಕೆ ಲೈಟ್ ಹಾಕ್ಸ್ಕೊಡ್ರಿ ಅಂದ್ವಿ. ಲೈಟ್ ಹಾಕ್ಸ್ಕೊಡ್ತೀನಿ ಅಂತಾರೆ, ಬಟ್ ಹಾಕ್ಸ್ಕೊಡಲ್ಲ ಅವರು. ಮತ್ತೆ ನೆಕ್ಸ್ಟ್ ಇದು ಬರೀ ಟ್ರಯಲ್, ನಿಮಗೆ ಇನ್ನು ಅಭಿ ಪಿಕ್ಚರ್ ಬಾಕಿ ಹೈ ಅಂತಾರೆ. ಏನು ಮಾಡ್ತಾರೆ ಸರ್? ಆಲ್ರೆಡಿ ಇವತ್ತಲ್ಲೇ ನೀರು ಬರಲಿಲ್ಲಂಗೆ ಮಾಡಿಬಿಟ್ಟಾರೆ. ಅವ್ರದ್ದೇ ಅದೆಲ್ಲ ಪ್ಲಾನಿಂಗ್ ಸರ್. ಅಲ್ಲಿ ಗಚ್ಚಲ್ಲಿ ನೀರಿದೆ, ಮೋಟ್ರ್ ಹಿಡಿಸಿದ್ರೆ ತಾನೇ ನೀರು ಬರುತ್ತೆ. ಅವ್ರು ಮೋಟ್ರ್ ಹಿಡಿಸಲ್ಲ, ನೀರು ಬರಲ್ಲ. ಮತ್ತೆ ನಮಗೆ ಟೀ ಸಿಗಲ್ಲ ಸರ್. ನಾವು ಡ್ಯೂಟಿ ಎಲ್ಲ ಮಾಡಿ ಬಂದಿರ್ತೀವಿ, ಸುಸ್ತಾಗಿರ್ತೀವಿ, ಟೀ ಕುಡಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಕೇಳ್ತೀವಿ. ಹಂಗೆ ಕೇಳಿದ್ರೆ ಏನಂತಾರೆ, ನಿಮ್ಮ ಪ್ರಿನ್ಸಿಪಲ್ಗೆ ಹೋಗಿ ಬೇಗ ಬರ್ರಿ ನೀವು ಟೈಮ್ ಮಾಡ್ಕೊಂಡು ಅಂತಾರೆ. ಅವ್ರು ಪ್ರಿನ್ಸಿಪಲ್ ಕಳಿಸ್ಬಿಡ್ತಾರೆ, ನಮ್ಮ ಕ್ಲಾಸ್ ಬಿಟ್ಟು ನಾವು ಬಂದ್ಬಿಡ್ಬೇಕಾ ಇಲ್ಲಿಗೆ?
ಇಷ್ಟೆಲ್ಲ ಬರೀ ಬೈತಾರೆ ಸರ್ ಅವರೆಲ್ಲ ಕೇಳಿಸ್ಕೊಳಕ. ಮತ್ತೆ ಪೇರೆಂಟ್ಸಿಗೆ ಇನ್ಫ್ಲೂಯೆನ್ಸ್ ಮಾಡ್ರಿ ಅಂತಾರೆ. ನಮ್ಮ ಪೇರೆಂಟ್ಸು ಡ್ಯೂಟಿ ಎಲ್ಲ ಬಿಟ್ಟು ಬರೋಕ್ಕಾಗುತ್ತೆ. ನಿಮ್ಮ ಪಪ್ಪನ್ 24/7 ಅವರ್ಸ್ ಡ್ಯೂಟಿನ ಅಂತ ಕೇಳ್ತಾರೆ. ಇವ್ರದ್ದು ಹೌದಾ 24/7 ಅವರ್ಸ್ ಡ್ಯೂಟಿ? ವಿದ್ಯಾರ್ಥಿನಿಯರು ವಾರ್ಡನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವಾರ್ಡನ್ ಮೀನಾಕ್ಷಿ ನಾಯ್ಡು ಅವರನ್ನ ಬದಲಾವಣೆ ಮಾಡಿ ಬೇರೆ ವಾರ್ಡನ್ ನೇಮಕ ಮಾಡುವಂತೆ ಪಟ್ಟು ಹಿಡಿದರು. ಇದಕ್ಕೆ ಸ್ಪಂದಿಸಿದ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆಯುವುದಾಗಿ ಹೇಳಿದ್ದು, ಹಾಸ್ಟೆಲ್ಗೆ ಭೇಟಿ ನೀಡಿ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸಿಕೊಡುವ ಭರವಸೆ ನೀಡಿದರು. ಸರ್, ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆಗೆ ನಾವಾಗಲೇ ಈಗ RWSಗೆ ಲೆಟ್ರ್ ಹಾಕಿ ZPಯಿಂದ ಅಪ್ರೂವ್ ತೊಗೊಂಡು ಹೊಸ ಬೋರ್ವೆಲ್ ಕೊರೆಸಲಿಕ್ಕೆ ಕ್ರಮ ತೊಗೊಂಡಿದ್ದೀವಿ. ಅದಕ್ಕೆ ಟೆಂಪ್ರವರಿ ಆಗಿ ನಾವೀಗ ಪಕ್ಕದಲ್ಲಿ BCM ಹಾಸ್ಟೆಲ್ ಇದೆ, ಅಲ್ಲಿಂದನೂ ಕೂಡ ಈಗ ಮಕ್ಕಳಿಗೆ ನೀರು ಕನೆಕ್ಷನ್ ಮಾಡ್ಕೊಳ್ಳೋದಕ್ಕೆ ZP ಗಮನಕ್ಕೆ ತಂದು ಡಿಸ್ಟ್ರಿಕ್ಟ್ ಆಫೀಸರ್ ಗಮನಕ್ಕೆ ತಂದು ಅದನ್ನು ವ್ಯವಸ್ಥೆ ಮಾಡಿದ್ದೀವಿ. ಎವ್ರಿ ಡೇ ಈಗ ಟ್ಯಾಂಕರ್ಗಳು ಕೂಡ ನೀರು ಹಾಕಿಸ್ತಾ ಇದ್ದೀವಿ. ಆ ಸಮಸ್ಯೆನೇ ಈಗ 1 or 2 ಡೇಸಲ್ಲಿ ಬಗೆಹರಿಯುತ್ತೆ ಸರ್. ಮಿಕ್ಕಿದೇನಿದೆ ನನ್ನ ಮಕ್ಕಳ ಹತ್ರ ಹೋಗಿ ಮತ್ತೆ ಕುತ್ಕೊಂಡು ಮಾತಾಡಿ ಅದೇನು ಸಮಸ್ಯೆ ಇದೆ ಬಗ್ಗೆ. RWS ರೂರಲ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ 220 ಮಕ್ಕಳಿಲ್ಲ ಸರ್. ಅಲ್ಲಿ ಸ್ಟ್ರೆಂತ್ ಇರೋದು ಆ್ಯಕ್ಚುಲಿ 220 ಮಕ್ಕಳು ನಾವು ಹಾಕಬೇಕು ಅಂತ. ಅಲ್ಲಿರೋದು ಈಗ ನಮಗೆ 180 ಮಕ್ಕಳಿದ್ದಾರೆ. ಇನ್ನೂ ನಾವು ಮಿಕ್ಕಿದ ಮಕ್ಕಳನ್ನ ಹಾಕಬೇಕು. ನಮಗೆ ಒಂದು ಪರ್ಮಿಷಬಲ್ ಸ್ಟ್ರೆಂತ್ ಅಂತ ಇರುತ್ತೆ. 250 ಮಕ್ಕಳನ್ನ ಆ ಬಿಲ್ಡಿಂಗ್ ನಾವು ಅಕಾಮಿಡೇಷನ್ ಮಾಡಬೇಕು. ಈಗ ನಮ್ಮ ಮಕ್ಕಳೇನೋ ನೀವು ಜಾಸ್ತಿ ಕೊಡ್ತೀರಾ ಅಲ್ಲಿಗೆ ಅಂತ, ಬಟ್ ಆ ಬಿಲ್ಡಿಂಗ್ ಕೆಪಾಸಿಟಿ 250 ಇಲ್ಲ ಸರ್. ಅದು ದೊಡ್ಡ ಹಾಲ್ ಇದೆ ಆ್ಯಕ್ಚುಲಿ, ದೊಡ್ಡ ಹಾಲ್ ಇದ್ದಾಗ ನಾವು ಅಲ್ಲಿ ನಾರ್ಮಲಿ ಆ ಸೈಜ್ ನೋಡಿ ಸ್ವಲ್ಪ ಗ್ಯಾಪ್ ಮಾಡಿ ಹಾಕ್ತೀವಿ ಅಷ್ಟೇ. ಅದನ್ನ ಈಗ ಹೋಗಿ ಏನಂತ ನೋಡಿ ಸಮಸ್ಯೆ ಬಗ್ಗೆ. ಒಟ್ಟಿನಲ್ಲಿ ವಾರ್ಡನ್ ವಿರುದ್ಧ ವಿದ್ಯಾರ್ಥಿನಿಯರ ಆಕ್ರೋಶದ ಕಟ್ಟೆ ಹೊಡೆದಿದ್ದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ವಾರ್ಡನ್ ವಿರುದ್ಧ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ.